ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನನಗೆ ಜಾಸ್ತಿ ಟೈಮ್ ಇರಲಿಲ್ಲ, ಹಾಗಾಗಿ ಒಂದು ರೆಡಿ ಮಿಕ್ಸ್ ಪ್ಯಾಕೆಟಲ್ಲಿ ಕಿಚಡಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಕೆರಾಮೃತ್ ಅವರ ಮಿಲೆಟ್ಸ್ ಕಿಚಡಿ ಮಿಕ್ಸ್. ಇದನ್ನು ಬಳಸ್ಕೊಂಡು ಯಾವ ರೀತಿ ಕಿಚಡಿ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇರುತ್ತೆ. ಇದು ರೆಡಿ ಮಿಕ್ಸು. ಇದಕ್ಕೆ ಬಿಸಿನೀರನ್ನ ಮೊದಲು ಕಾಯೋದಕ್ಕೆ ಇಡಬೇಕು. ಈಗ ಶುರು ಮಾಡೋಣ. ಈಗ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ. ಇದು 200 ml ಅಂತ ಇರೋದು, ಇದರಲ್ಲಿ 200 ಗ್ರಾಮ್ಸ್ ಅಂತ ಇದೆ. ಹಾಗಾಗಿ ನಾವು ಒಂದು 4 ರಿಂದ 5 ಲೋಟದಷ್ಟು, ಒಂದು ಪಾವು ಅಂದರೆ 200 ಗ್ರಾಮ್ಸ್ ಇಳಿಯೋ ಒಂದು ಲೋಟನ ಅಳತೆಗೆ ತೊಗೊಂಡಿದ್ದೀನಿ. ಒಂದು 5 ಲೋಟದಷ್ಟು ನೀರು ಹಾಕ್ತೀನಿ. ಅಂದರೆ ಹೆಚ್ಚು ಕಡಿಮೆ ಹಾಕ್ಬೋದು, ಏನು ಆಮೇಲೆ ಬೇಕಾದರೆ ನಿಮಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತು ಅಂದರೆ ಬಿಸಿನೀರು ಕಾಯಿಸಿ ಹಾಕಿ ಒಂದು ಕುದಿಸ್ಬೋದು. ಅಂದಾಜು ಮೇಲೆ ಇಷ್ಟು ಅಂತ ತೋರಿಸ್ತಾ ಇದ್ದೀನಿ. 4 ರಿಂದ 5 ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಕುದಿಯೋಕ್ಕೆ ಬಂದಮೇಲೆ ಈ ಪುಡಿನ ಹಾಕಬೇಕು. ಈಗ ನೀರು ಕುದೀಲಿ. ನೀರು ಕುದೀತಾ ಇದೆ ನೋಡಿ. ಪ್ಯಾಕೆಟ್ನ ಈ ಥರ ಓಪನ್ ಮಾಡಿದ್ದೀನಿ. ಇದು ಟೈಟಾಗಿ ಪ್ಯಾಕ್ ಮಾಡಿರ್ತಾರೆ. ಇದನ್ನು ಈಗ ಕುದೀತಾ ಇರೋ ನೀರಲ್ಲಿ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಬೇಳೆ ಮತ್ತು ಸಿರಿಧಾನ್ಯಗಳು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ, ಆದರೆ ಅವರವ್ರ ಟೇಸ್ಟಿಗೆ ನಾವು ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಉಪ್ಪು ಖಾರ ಜಾಸ್ತಿ ಬೇಕು ಅಂದವರು ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ ಪುಡಿ, ಗರಂ ಮಸಾಲೆ ಪುಡಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಮಾಡ್ಕೊಳ್ದೇನೂ ಇರ್ಬೋದು, ಸ್ವಲ್ಪ ಸಪ್ಪೆಯಾಗೇ ಇರುತ್ತೆ. ಇವೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಇದನ್ನು ನಮ್ಮ ಟೇಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಉಪ್ಪು ಕೂಡ ಅಷ್ಟೇ, ಯಾವುದೇ ರೆಡಿ ಮಿಕ್ಸ್ ಆದರೂ ಉಪ್ಪು ಎಲ್ಲ ನಮ್ಮ ಟೇಸ್ಟಿಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಇದಕ್ಕೆ ತರಕಾರಿ ಏನೂ ಹಾಕಿರಲ್ಲ, ನಾವು ಬೇಕಾದರೆ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಗೆಡ್ಡೆಕೋಸು, ಸ್ವಲ್ಪ ಕ್ಯಾರೆಟ್, ಟೈಮ್ ಇಲ್ಲ ತರಕಾರಿ ಎಲ್ಲ ಹಚ್ಕೊಳ್ಳೋದಕ್ಕೆ ಎಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ತರಕಾರಿ ಹಾಕಿದ್ರೆ ಇನ್ನೂ ಹೆಚ್ಚು ನ್ಯೂಟ್ರಿಷಿಯಸ್ ಆಗಿರುತ್ತೆ. ಹುರುಳಿಕಾಯಿ, ಏನು ತರಕಾರಿ ಮನೆಯಲ್ಲಿ ರೆಡಿ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಬರೀ ಟೊಮೆಟೊ ಒಂದೇ ಇದೆ, ಇನ್ನು ಯಾವ ತರಕಾರಿನೂ ಇಲ್ಲ ಅಂದರೆ ಬರೀ ಟೊಮೆಟೊ ಹಾಕಿ ಕೂಡ ಮಾಡ್ಬೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಎಲ್ಲನೂ ಹಾಕಿದ್ದೀನಿ. ಎಲ್ಲ ರೆಡಿ ಆದಮೇಲೆ ಉಪ್ಪು ಹಾಕ್ಕೊಳ್ಬೋದು. ಆಮೇಲೆ ನಮಗೆ ಈ ಕನ್ಸಿಸ್ಟೆನ್ಸಿ ಈ ಹಾಕಿರೋ ನೀರು ಸಾಲಲ್ಲ ಅಂದರೆ ನೀರನ್ನ ಸಪ್ರೇಟಾಗಿ ಬಿಸಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ. ಸಿರಿಧಾನ್ಯ ಆದ್ದರಿಂದ ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. 5 ರಿಂದ 6 ವಿಸಲ್ ಕೂಗಿಸ್ಬೇಕಾಗತ್ತೆ. ಡಾಕ್ಟರ್ BM ಹೆಗ್ಡೆ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ತೆಂಗಿನೆಣ್ಣೆ ಅಮೃತಕ್ಕೆ ಸಮಾನ ಅಂತ. ಹಾಗಾಗಿ ಸ್ವದೇಶಿ ದಿಶಾ ಹರ್ಬ್ಸ್ ಕಂಪನಿಯಿಂದ ತಾಜಾ ತೆಂಗಿನೆಣ್ಣೆ ಬಳಸಿ 100% ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್, ಆಮೇಲೆ ಕೋಲ್ಡ್ ಪ್ರೆಸ್ಡ್, ನಾನ್ ರಿಫೈನ್ಡ್, ನ್ಯೂಟ್ರಿಷಿಯಸ್ ಆಗಿ ತಯಾರಿಸಲಾದ ಕೆರಾಮೃತ್ ಪ್ರಾಡಕ್ಟ್ಸನ್ನು ನಿಮಗೆಲ್ರಿಗೂ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಪರಿಚಯಿಸ್ತಾ ಇದ್ದೀನಿ. ನನ್ನ ನೀಸ್ ಸುನೀತಾ ನವೀನ್ ಕೆರಾಮೃತ್ ಡೀಲರ್ ಆಗಿರೋದ್ರಿಂದ ನಾನು ಕೂಡ ಈ ಪ್ರಾಡಕ್ಟ್ಸ್ನ ಸಾಕಷ್ಟು ಉಪಯೋಗಿಸಿ ತುಂಬ ಒಳ್ಳೆಯ ಫಲಿತಾಂಶ ಸಿಕ್ಕಿರೋದ್ರಿಂದ ಎಲ್ಲರೂ ಇದರ ಉಪಯೋಗನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಮ್ಮ ಚಾನಲ್ನಲ್ಲಿ ಇದನ್ನೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೇನಾದರೂ ಈ ಪ್ರಾಡಕ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇದರ ಡೀಲರ್ ಆದ ಸುನೀತಾ ಅವರ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ನನ್ನ ಸುನೀತಾಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಕೆರಾಮೃತ್ ಅವರ ಪ್ರಾಡಕ್ಟ್ಸ್ ಯಾವ್ಯಾವುದು ಅಂತ ಅಂದರೆ ವರ್ಜಿನ್ ಕೋಕೋನಟ್ ಆಯಿಲು, ಸೋಪು, ಪೇಸ್ಟ್, ಟೂತ್ ಪೇಸ್ಟು, ಶಾಂಪೂ, ಕಂಡೀಷನರ್, ಬಾಡಿ ಲೋಷನ್, ಬ್ರೈಟನಿಂಗ್ ಕ್ರೀಮ್, ಸನ್ಸ್ಕ್ರೀನ್ ಲೋಷನ್, ಹೇರ್ ಆಯಿಲ್, ಪೇಯ್ನ್ ಆಯಿಲ್, ಬ್ಯೂಟಿ ಆಯಿಲ್, ಮಿಲೆಟ್ ಇನ್ಸ್ಟೆಂಟ್ ಮಿಕ್ಸ್, ಕಾಫಿ ಪೌಡರ್, ಅಂದರೆ ಇದನ್ನು ನ್ಯೂಟ್ರಿ ಕಾಫಿ ಅಂತ ಹೇಳ್ತಾರೆ. ಆಮೇಲೆ ನ್ಯೂಟ್ರಾಸಿಟಿಕಲ್ಸ್, ಹೆಲ್ತ್ ಇಶ್ಯೂಸ್ ಮತ್ತು ಸೊಲ್ಯೂಷನ್ ಇರುವಂಥ ಪ್ರಾಡಕ್ಟ್ಸ್ ಇದು. ಇದು 8 ವಿಸಲ್ ಕುಗ್ಸಿದ್ದೆ. ಮಿಲೆಟ್ಸು ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ, ರೆಗ್ಯುಲರ್ ಅಕ್ಕಿ ಎಲ್ಲ ಎಂದಷ್ಟು ಬೇಗ ಬೇಯಲ್ಲ. ಹಾಗಾಗಿ 8 ವಿಸಲ್ ಕೂಗಿಸ್ಬೇಕು. ಕಿಚಡಿ ರೆಡಿಯಾಗಿದೆ. ಇದಕ್ಕಿನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಇಲ್ಲ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬೋದು, ಅವ್ರವ್ರ ಚಾಯ್ಸು. ಏನು ಬೇಡ ಅಂದರೆ ಇದೇ ಥರ ತಿನ್ಬೋದು. ಕೆರಾಮೃತ್ ಅವರ ಮಿಲೆಟ್ಸ್ ಕಿಚಡಿ ಮಿಕ್ಸ್ ಬಳಸಿ ಮಾಡಿರುವಂಥ ಕಿಚಡಿ. ನಾನು ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ತರಕಾರಿ ಇರಲ್ಲ ಪ್ರೀಮಿಕ್ಸಲ್ಲಿ. ಟೈಮ್ ಇದ್ದರೆ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಬೋದು, ಒಗ್ಗರಣೆ ಹಾಕ್ಕೊಬೋದು, ತುಪ್ಪ ಜಾಸ್ತಿ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಮ್ಮ ಟೇಸ್ಟಿಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಯಾವುದು ಇಷ್ಟ ಇಲ್ಲ, ಯಾವುದಕ್ಕೂ ಟೈಮ್ ಇಲ್ಲ ಅನ್ನೋದಾದರೆ ಇದನ್ನೇ ಬಿಸಿನೀರಲ್ಲಿ ಹಾಕಿ
ಕುದಿಯೋ ನೀರಲ್ಲಿ ಹಾಕಿ ಒಂದು 8 ವಿಸಲ್ ಕುಕ್ಕರಲ್ಲಿ ಕೂಗಿಸಿದ್ರೆ ತುಂಬ ರುಚಿಯಾದ ಆರೋಗ್ಯಕರವಾದ ಕಿಚಡಿ ರೆಡಿಯಾಗುತ್ತೆ.